ಶ್ರೀ ಗುರುಭ್ಯೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ಹೇಗೆ ಗೋಪಾಲದಾಸರು ರಾಯರ ಭಕ್ತರಿಗೆ ಅನುಗ್ರಹ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡ್ವಿ. ಇದು ಗೋಪಾಲದಾಸರು ಪಂಡ್ರಾಪುರಕ್ಕೆ ಹೋಗ್ಬೇಕಾದ್ರೆ ನಡೆದಂತಹ ಘಟನೆಗಳು. ಇನ್ನ ಅವರು ಪಂಡ್ರಾಪುರಕ್ಕೆ ಹೋಗಿಲ್ಲ, ಆನ್ ದ ವೇ ಟು ಪಂಡ್ರಾಪುರ ಅವರು ತುಂಬಾ ಈ ರೀತಿ ಸುಮಾರು ಜನರನ್ನ ಭೇಟಿ ಮಾಡ್ತಾರೆ. ಗೋಪಾಲದಾಸರು ಪೂಜೆ ಅಂತ ಹೇಳಿದ್ರೆ ಅದು ಒಂದೊಂದ್ಸರಿ ತುಂಬಾ ಟೈಮ್ ತಗೊಂಡ್ಬಿಡ್ತಾ ಇದ್ರಂತೆ. ಗೋಪಾಲದಾಸರು ಒಂದೊಂದ್ಸರಿ ತುಂಬಾ ಬೇಗ ಕ್ವಿಕ್ ಆಗಿ ಮುಗಿಸ್ಬಿಡ್ತಾ ಇದ್ರಂತೆ. ಆ ಅಂದ್ರೆ ದಾರಿಲಿ ಹೋಗ್ಬೇಕಾದ್ರೆ. ಸೊ ದೀಸ್ ಆರ್ ದ ಲೆಸನ್ಸ್ ದಟ್ ವಿ ಹ್ಯಾವ್ ಟು ಲರ್ನ್. ಮನೆಯಲ್ಲಿದ್ದಾಗಲೇ ಪೂಜೆ ಮಾಡಲ್ಲ ನಾವು. ಅವರು ದಾರಿಲಿ ಪ್ರಯಾಣದಲ್ಲಿ ಇದ್ದಾಗ್ಲೂ ಕೂಡ ಪೂಜೆ ಮುಗಿಸ್ತಾ ಅವರು ಮರಿತಾ ಇರ್ಲಿಲ್ಲ ಅಂತ. ಮಾರ್ಗ ಮಧ್ಯದಲ್ಲಿ ಅವ್ರಿಗೆ ಏನಾದ್ರೂ ಒಂದು ಕೃತಿ ರಚನೆ ಮಾಡಿದ್ರು ಅಥವಾ ಯಾವ್ದೋ ಹಾಡು ತೆಗೆದ್ಬಿಟ್ರು ಅಂತಂದ್ರೆ ಹಾಗೆ ಕುದುರೆ ಮೇಲೆ ಕುತ್ಕೊಂಡು ಹಾಡು ಹೇಳ್ತಿರ್ಲಿಲ್ವಂತೆ. ಅವರು ಕುದುರೆಯಿಂದ ಕೆಳಗಡೆ ಇಳಿದು ಕುಣಿತಾ ಕುಣಿತಾ ಕಾಲ ಕಳೀತಾ ಇದ್ದಿದ್ದನ್ನೇ ಮರ್ತು ಬಿಡ್ತಾ ಇದ್ರಂತೆ. ಆಮೇಲೆ ಮತ್ತೆ ಕುದುರೆ ಏರ್ಬಿಟ್ಟು ಅವ್ರು ಯಾವಾಗ ಪ್ರಯಾಣ ಮಾಡ್ತಾರೆ ಅಂತ ತಮ್ಮಂದ್ರಿಗೆ ಗೆಸ್ ಮಾಡಕ್ ಕೂಡ ಸಾಧ್ಯ ಆಗ್ತಾ ಇರ್ಲಿಲ್ವಂತೆ. ಆ ಲೆವೆಲ್ ಅಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಭಗವಂತನ ಜೊತೆ ಆ ಕೃತಿ ರೂಪದಲ್ಲಿ. ಒಂದಿನ ಗೋಪಾಲದಾಸರು ದಾರಿ ಮಧ್ಯದಲ್ಲಿ ಆಂಜನೇಯನ ಗುಡಿ ಇದೆ, ಅಲ್ಲಿ ಕುಣಿಯಕ್ ಶುರು ಮಾಡ್ಬಿಡ್ತಾರೆ. 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ಅಷ್ಟಾದ್ರೂ ಕೂಡ ಅವ್ರ ಭಜನೆ ನಿಲ್ಲಿಲ್ವಂತೆ. ನಾವೊಂದು 5 ನಿಮಿಷ ಸ್ಪೆಂಡ್ ಮಾಡೋದಿಕ್ಕೆ 1 ಶ್ಲೋಕ ಪರ್ ಡೇ, 2 ಶ್ಲೋಕ ಪರ್ ಡೇ, ಮ್ಯಾಕ್ಸಿಮಮ್ 1/4 ಗಂಟೆ ನಾವು ಚೌಕಾಸಿಗಿಳಿದು ಬಿಡ್ತೀವಿ. ಆದ್ರೆ ಇಲ್ಲಿ 1-2 ಗಂಟೆ ಆದ್ರೂ ಕೂಡ ಭಜನೆ ನಿಲ್ಲಿಸ್ಲಿಲ್ಲ ಗೋಪಾಲದಾಸರು. ತುಂಬಾ ಹೊತ್ತಾದ್ಮೇಲೆ ಕಣ್ ತೆಗಿತಾರೆ. ಆಗ ಮಧ್ಯಾಹ್ನ ತುಂಬಾ ಟೈಮ್ ಆಗ್ತಾ ಇರುತ್ತೆ. ಅದನ್ನ ತಮ್ಮಂದ್ರ ಕಡೆ ನೋಡ್ತಾರವ್ರು. ಊಟದ ಟೈಮ್ ಮೀರ್ ಹೋಗ್ಬಿಟ್ಟಿತ್ತಂತೆ. ಯಾಕಂದ್ರೆ ಇನ್ನ ಊಟ ಯಾರು ಕೊಡೋರಿಲ್ಲ, ಇವರೇ ಪ್ರಿಪೇರ್ ಮಾಡ್ಕೊಂಡು ಮಾಡ್ಬೇಕು. ನೈವೇದ್ಯಕ್ಕಿಟ್ಟು ಆ ಪ್ರಸಾದ ತಗೊಂಡ್ಬೇಕು. ಏನಿಲ್ಲ ಅಂದ್ರೂ 1 ಅವರ್ ಟೈಮ್ ಎಕ್ಸ್ಟ್ರಾ. ತಮ್ಮಂದ್ರು ತುಂಬಾ ಹಸ್ತಿರ್ಬೇಕೇನೋ ಅಂತ ಅನ್ನಿಸ್ತಂತೆ. ಈ ದಿನ ನಿಮ್ಗಿಲ್ಲಿ ಅಡಿಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಲ್ಲ. ಹತ್ರದಲ್ಲಿ ಯಾವ ಹಳ್ಳಿನೂ ಇಲ್ಲ. ಇವತ್ತು ಉಪವಾಸನೇನೋ ಅಂತ ನಿಮ್ಗೆ ಹೆದರಿಕೆ ಆಗಿದೆ ಅಲ್ಲ ಅಂತ ತಮ್ಮಂದ್ರನ್ನ ಗೋಪಾಲದಾಸರು ಕೇಳ್ತಾರೆ. ಅಣ್ಣ, ನೀನ್ ಹಾಡ್ತಾ ಇದ್ರೆ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಇನ್ನು ಹೊಟ್ಟೆ ಹಸ್ವು ಎಲ್ಲಿಂದ ಅಣ್ಣ ಬರುತ್ತೆ? ಈಗ ಬೇಕಾದ್ರೆ ಇಲ್ಲೇ ಯಾವ್ದಾದ್ರೂ ಬಾವಿ ಇದ್ರೆ ಹುಡುಕೊಂಡು ನೀರ್ ತಗೊಂಬಂದು ಅಡ್ಗೆ ಮಾಡು ಅಂದ್ರೆ ಈಗ ಶುರು ಮಾಡ್ತೀನಣ್ಣ ಅಂತ ದಾಸಣ್ಣ ಹೇಳ್ತಾನೆ. ಬೇಡ ದಾಸು, ಈ ಆಂಜನೇಯ ಅವನು ವಿಶೇಷವಾಗಿ ಸನ್ನಿಧಾನ ಅಲ್ಲಿದೆ, ಅವನ ಸನ್ನಿಧಾನ ಇದೆ. ಆ ನೈವೇದ್ಯ ಆಂಜನೇಯನೇ ನೈವೇದ್ಯ ಮಾಡಿದಾನೇನೋ ಅನ್ನೋಂತ ರಾಮದೇವ್ರ ಪ್ರಸಾದ ಇವತ್ ನಮ್ಗೆ ಸಿಕ್ಕತ್ತೆ. ಹೊತ್ತಾಗ್ಲಿ ಅಂತಾನೆ ಪ್ರಾಣದೇವ್ರು ನಮ್ಮನ್ನ ಇವತ್ತಿಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಮುಂದೆ ರಾಯಚೂರ್ ಹತ್ರ ರಾಮದೇವ್ರ ಪ್ರಸಾದ ಸಿದ್ಧ ಆಗ್ತಾ ಇದೆ. ಬನ್ನಿ ಬನ್ನಿ ಬೇಗ ಹೋಗೋಣ ರಾಯಚೂರ್ಗೆ ಅಂತ ಹೇಳಿ ಗೋಪಾಲದಾಸರು ಪ್ರಯಾಣಕ್ಕೆ ಕುದುರೆನ ರೆಡಿ ಮಾಡ್ತಾರಂತೆ. ರಾಮದೇವ್ರ ಪ್ರಸಾದ ಅಂತಂದ್ರೆ ಮಠಾಧಿಪತಿಗಳ ವ್ಯವಸ್ಥೆನೇ ಇರಬೇಕು. ಯಾವುದೋ ಮಠದಲ್ಲಿ ಹೋಗ್ತಾ ಇರ್ಬೇಕು ಅಣ್ಣ ಅಂತ ಅರ್ಥ ಆಯ್ತು. ಆದ್ರೆ ಸಂಜೆ ಆಗ್ತಾ ಬಂದಿದ್ಯಲ್ಲ. ಯೂಶುವಲ್ ಆಗಿ ಏನ್ ಮಾಡ್ತಾರೆ, ಬೆಳಿಗ್ಗೆ ಸಂಸ್ಥಾನ ಪೂಜೆ ಎಲ್ಲ ಮಾಡಿ ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಮುಗ್ದು ಹೋಗುತ್ತೆ. ಆದ್ರೆ ಸಾಯಂಕಾಲ ಆಗ್ತಿದೆ, ಈಗ ರಾಮದೇವ್ರ ಪೂಜೆ, ಈಗ ರಾಮದೇವ್ರ ಪ್ರಸಾದ ಅಂತ ಹೇಳ್ತಾ ಇದ್ದಾನಲ್ಲ ಅಣ್ಣ ಅಂತ ದಾಸು ಯೋಚನೆ ಮಾಡ್ತಾನೆ. ತಕ್ಷಣ ಅವನಿಗೆ ವಿಚಾರ ಹೊಳೆಯಲ್ಲ. ಕಣ್ಣು ಮುಚ್ಕೊಂಡು ಒಳಗಡೆಯಿಂದ ಯೋಚನೆ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಆಗ ಅಣ್ಣನು ಗೋಪಾಲದಾಸರು ಸುಮ್ಮನೆ ನಿಂತಿರ್ತಾರಂತೆ. ಓಕೆ, ಲೆಟ್ ಹಿಮ್ ಫೈಂಡ್ ಔಟ್ ಬೈ ಹಿಸ್ ಓನ್ ಸೆಲ್ಫ್, ಅವನೇ ಅರ್ಥ ಮಾಡ್ಕೊಂಡ್ಲಿ ಅಂತ ಹೇಳಿ ಬಿಟ್ಟಿರ್ತಾರೆ. ಸೀನಣ್ಣ ಕೂಡ ಅಣ್ಣನ ಜೊತೆ ಕೈ ಕಟ್ಕೊಂಡ್ ನಿಂತಾ ಇರ್ತಾನೆ. ಏನ್ ಮಾಡ್ತಾ ಇದ್ದಾನೆ ದಾಸು, ಈಗ ಏನ್ ರಿಸಲ್ಟ್ ಬರ್ಬೋದು ದಾಸು ಇಂದ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಕಣ್ ತೆಗಿತಾರೆ ದಾಸಣ್ಣ. ಅಣ್ಣಂಗ್ ನಮಸ್ಕಾರ ಮಾಡಿ ಹೇಳ್ತಾರೆ, ಅಡಿಗೆ ಭಟ್ರೊಬ್ರು ಬೈ ಮಿಸ್ಟೇಕ್ ಅಜಾಗ್ರತೆಯಿಂದ, ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಯಾರೋ ಶತ್ರುಗಳು ಏನ್ ಮಾಡಿರ್ತಾರೆ, ವಿಷ ಹಾಕ್ಬಿಟ್ಟಿರ್ತಾರೆ ಆ ಊಟಕ್ಕೆ. ಪರಮಾತ್ಮಂಗೆ ನೈವೇದ್ಯ ರೆಡಿ ಮಾಡಿ ಕೊಟ್ಟು ಬಿಟ್ಟಿರ್ತಾರ ಅವರು. ಆದ್ರೆ ಅದ್ರಲ್ಲಿ ವಿಷ ಸೇರ್ಕೊಂಡಿದೆ ಅಂತ ಗೊತ್ತಾದಾಗ ಸ್ವಲ್ಪ ಕೂಡ ಟೆನ್ಷನ್ ಮಾಡ್ಕೊಂಡ್ಲಿಲ್ವಂತೆ ಪೀಠಾಧಿಪತಿಗಳು. ಇದು ವಿಜೇಂದ್ರ ತೀರ್ಥರು ಇದ್ರಲ್ಲೂ ಕೂಡ ಬರುತ್ತೆ, ಅದು ಇನ್ನೊಂದಿನ ಹೇಳಿದ್ರಾಯ್ತು. ವಿಜೇಂದ್ರ ತೀರ್ಥರು ಕಾಶಿ ಪಂಡಿತ ಒಬ್ಬ ಬಂದಿರ್ತಾನೆ ವಾದದಲ್ಲಿ ಸೋಲ್ಸೋದಿಕ್ಕೆ. ಆಗಲ್ಲ ಅವನಿಗೆ ವಾದದಲ್ಲಿ ಸೋಲ್ಸೋದಿಕ್ಕೆ. ಅವನಿಗೆ ಮೊದಲೇ ನ್ಯೂಸ್ ಕೂಡ ಗೊತ್ತಿರುತ್ತೆ. ವಿಜಯೇಂದ್ರರು 64 ಕಲೆಗಳಲ್ಲಿ ಪ್ರವೀಣರು, 64 ಕೈಂಡ್ಸ್ ಆಫ್ ವಿದ್ಯಾ. ನಮಗ್ ಒಂದು ವಿದ್ಯೆನೂ ಬರಲ್ಲ, ಅದರಲ್ಲಿ ಪ್ರವೀಣರಾಗಿದ್ರು. ಅವರು ಸವಾಲ್ ಕೂಡ ಹಾಕಿರ್ತಾರೆ, ಯಾರು ಬೇಕಾದ್ರೆ ನನ್ನನ್ನ ಪರೀಕ್ಷೆ ಮಾಡ್ಬೋದು 64 ವಿದ್ಯೆಗಳಲ್ಲಿ ಅಂತ. ಹಾಗಾಗಿ
ತುಂಬಾ ತುಂಬಾ ಜನ ಬರ್ತಾ ಇರ್ತಾರೆ ವಿಜಯದಾಸರ ಹತ್ರ ಪರೀಕ್ಷೆ ಮಾಡೋದಕ್ಕೆ. ದೊಂಬ್ರಾಟದವನ್ ಕೂಡ ಬಂದಿರ್ತಾನೆ. ಅವನ್ ಕೋಲ್ ಮೇಲೆ ನಡೆಯೋದಂತೆ, ಮೈಯೆಲ್ಲ ಹೆಂಗೆಂಗೋ ಬೆಂಡ್ ಮಾಡ್ಕೊಂಡು ನಡೆಯೋದಂತೆ, ಏನೇನೋ ಮಾಡ್ತಾನೆ ಅವನದೊಂದಿಷ್ಟು ಡ್ರಿಲ್ಗಳು. ಏರೋನಾಟಿಕ್ಸ್ ಅಂತೀನಿ, ಏರೋಬಿಕ್ಸ್ ಅಷ್ಟನ್ ಮಾಡಿ ತೋರಿಸ್ತಾನೆ. ನೀವ್ ಇದ್ರಲ್ಲಿ ಯಾವ್ದಾದ್ರು ಒಂದೊಂದು ತೋರಿಸ್ಬಿರಿ ಗುರುಗಳೇ ಅಂತಾನೆ. ಯಾಕಂದ್ರೆ ಸನ್ಯಾಸಿಗಳು ಇವರೆಲ್ಲ ಏನ್ ಮಾಡ್ತಾರೆ ಅಂತ ಅವನಿಗೆ. ವಿಜಯೀಂದ್ರರು ಏನ್ ಮಾಡ್ತಾರೆ, ಕುಂಭಕೋಣಮಲ್ಲಿ ಇದ್ದಿದ್ದವರು ವಿಜಯೀಂದ್ರರು. ಕುಂಭಕೋಣಮಲ್ಲಿ ಸಾರಂಗಪಾಣಿ ದೇವಸ್ಥಾನ ಇದೆ, ಕುಂಭೇಶ್ವರ ದೇವಸ್ಥಾನ ಇದೆ. ಸಾರಂಗಪಾಣಿ ದೇವಸ್ಥಾನದ ಗೋಪುರ, ತಮಿಳ್ನಾಡು ಗೋಪುರಗಳು ನೀವು ಹೋಗಿದ್ರೆ ಗೊತ್ತಾಗುತ್ತೆ. ವಿಸಿಟ್ ಮಾಡ್ಬೇಕಲ್ಲೆಲ್ಲ ಗೋಪುರಗಳನ್ನ ನೋಡೋದಕ್ಕೆ. ಶ್ರೀರಂಗಮಲ್ಲಿ ಗೋಪುರ ದರ್ಶನ ಮಾಡೋದೇ ಭಾಗ್ಯ. ಆ ರೀತಿ ಸಾರಂಗಪಾಣಿ ಗೋಪುರದಿಂದ ಕುಂಭೇಶ್ವರನ್ ಗೋಪುರದ ತನಕ ಬಾಳೆ ನಾರ್ ಇರುತ್ತಲ್ಲ, ಬಾಳೆ ಅಂದ್ರೆ ಬಾಳೆ ದಿಂಡು, ಬನಾನಾ ಸ್ಟೆಮ್ ಏನಿರುತ್ತೆ ಆ ಸ್ಟೆಮ್ ಅಲ್ಲಿ ನಾರ್ ಬರುತ್ತೆ. ಆ ನಾರನ್ನ ಒಂದಕ್ಕೊಂದು ಕಟ್ತಾರಂತೆ, ಗಂಟು ಕಟ್ಟಿ ಕಟ್ಟಕ್ ಹೇಳ್ತಾರಂತೆ ಗೋಪುರದಲ್ಲಿ. ಬಾಳೆ ನಾರನ್ನ ಲೈಟ್ ಆಗಿ ಎಳೆದು ಬಿಟ್ರೇನೆ ಕಟ್ಟಾಗ್ಬಿಡುತ್ತದು. ಅದು ಥ್ರೆಡ್ಗಿಂತ ತುಂಬಾ ಇದಾಗಿರುತ್ತೆ ಅದು. ಅಂಥದ್ದು ಗೋಪುರದಿಂದ ಗೋಪುರಕ್ಕೆ ಕಟ್ತಾರೆ ಬಾಳೆ ನಾರನ್ನ. ವಿಜಯೀಂದ್ರರು ಕುಂಭೇಶ್ವರದ ಗೋಪುರದಿಂದ ಸಾರಂಗಪಾಣಿ ಗೋಪುರಕ್ಕೆ ನಡ್ಕೊಂಬರ್ತಾರಂತೆ ಬಾಳೆ ನಾರ್ ಮೇಲೆ. ಆಮೇಲೆ ಸಾರಂಗಪಾಣಿಯಿಂದ ಕುಂಭೇಶ್ವರಕ್ಕೆ ಮತ್ತೆ ನಡ್ಕೊಂಬರ್ತಾರಂತೆ. ಕೆಳಗಡೆಯಿಂದ ನೋಡಿದ್ರೆ ನಾರ್ ಕಾಣೋದೇ ಇಲ್ಲ, ಆಸ್ ಇಫ್ ಹಿ ಈಸ್ ವಾಕಿಂಗ್ ಆನ್ ದ ಸ್ಕೈ ಅಂತ. ಅಲ್ಲಿ ನಡೀತಾ ಇದ್ದಾರೆ ಅಂತ ಕಕ್ಕಾಬಿಕ್ಕಿಯಾಗಿ ಬೆವರು ಬಂದ್ಬಿಡತ್ತಂತೆ ಆ ದೊಂಬ್ರಾಟದವನ್ಗೆ. ಆ ರೀತಿ ತುಂಬಾ ಎಲ್ಲ ವೆರಿ ಸಿಕ್ಕಾಪಟ್ಟೆ ವಿಜಯೇಂದ್ರರದ್ದು. ಆ ರೀತಿ ಒಂದ್ಸರಿ ಇವನು ಬಂದಾಗ, ಯಾರೋ ಒಬ್ಬ ವ್ಯಕ್ತಿ ಅವನು ಬಂದಿರ್ತಾನೆ ವಾದಕ್ಕೆ. ಅವನಿಗೆ ಗೊತ್ತಿರುತ್ತೆ ವಿಜಯೇಂದ್ರರನ್ನ ಇದುವರೆಗೂ ಯಾರೂ ಸೋಲ್ಸಿಲ್ಲ ಅಂತ. ಎಷ್ಟ್ರ ಮಟ್ಟಿಗೆ ಅವನು ಕ್ರೂಯಲ್ ಅಂತ ಅಂದ್ರೆ, ವಾದದಲ್ಲಿ ಸೋರ್ಸಕ್ಕಾಗದೆ ಇದ್ರೆ ವಿಷ ಕೊಟ್ಟಾದ್ರೂ ಕೊಂದ್ಬಿಡ್ತೀನಿ ಅವ್ರನ್ನ ಅಂತ ಹೇಳಿ ಅವನು ವಿಷವಿದ್ಯೆಯಲ್ಲಿ ಹಿ ವಾಸ್ ವೆರಿ ಎಕ್ಸ್ಪರ್ಟ್ ಅಂತೆ. ಅದೊಂದು ವಿದ್ಯೆನಾ? ಓಕೆ, ವಿಷವಿದ್ಯೆಯಲ್ಲಿ ಎಕ್ಸ್ಪರ್ಟ್. ಹಾಲಲ್ಲಿ ವಿಷ ಹಾಕೊಂಡು ತಂದಿರ್ತಾನಂತೆ. ಅವನಿಗೆ ವೆನ್ ಹಿ ಗಾಟ್ ಡಿಫೀಟೆಡ್ ಬೈ ವಿಜಯೇಂದ್ರರೇ ಹೇಳ್ತಾರಂತೆ, ಏನಪ್ಪ ನಿನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಲ್ಲ, ಆಯ್ತು ವಿಷಾನು ಕೊಟ್ಬಿಡು. ಅದು ಒಂದು ವಿದ್ಯೆ. ವಿಷಾನ ಕುಡಿದು ಅರ್ಗಿಸ್ಕೊಳೋದು ಒಂದು ವಿದ್ಯೆ. ಅದು ಒಂದು ಹೋಗ್ಲಿ ಅಂತ ಕೇಳ್ತಾ ಇದೀಯ ನೀನು? ಮಾಡೋಣ ಬಿಡು, ಅದನ್ನು ನೋಡೇ ಬಿಡೋಣ ಅಂತ ಹೇಳಿ ಅವರು ವಿಷವನ್ನ ಮಾಡ್ತಾರೆ. ಆ ವಿಷಾನ ಕುಡ್ದಾಗ ಏನಾಗುತ್ತೆ, ಅವ್ರ ಮೈಯೆಲ್ಲ ಕಪ್ಪಾಗ್ಬಿಡುತ್ತಂತೆ. ಆಗ ವಿಜಯೇಂದ್ರರು ನರಸಿಂಹ ಸ್ತುತಿ ಮಾಡ್ತಾರೆ. ತುಂಬಾ ಜೋರಾಗಿದೆ ಅದು ನರಸಿಂಹ ಸ್ತುತಿ ಮಾಡ್ತಾ ಇದ್ದಾಗ ವಿಜಯೇಂದ್ರರ ಆರಾಧನೆ ಮಾಡ್ತಾ ಇದ್ದಿದ್ದು ತುಂಬಾ ಸ್ಪೆಷಲ್. ಷೋಡಶಬಾಹು ನರಸಿಂಹ, 16 ಕೈಗಳು ನರಸಿಂಹಂಗೆ. ಆ ನರಸಿಂಹನ್ನ ಅವರು ಕಣ್ಣು ಮುಚ್ಕೊಂಡು ಸ್ತೋತ್ರ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಧಾನಕ್ಕೆ ಏನಾಗುತ್ತೆ, ಕಪ್ಪಾಗಿದ್ದಿದ್ದು ಅವ್ರ ಮೈ ಎಲ್ಲ ಸರಿ ಹೋಗ್ಬಿಡತ್ತೆ. ತುಂಬಾ ತಪ್ಪು ಮಾಡಿದೆ ನಾನು, ನಿಮಗೆ ವಿಷ ಕೊಟ್ಟುಬಿಟ್ಟೆ ನಾನು ಅಂತೆಲ್ಲ ಹೇಳಿದಾಗ, ನಾನೆಲ್ಲಪ್ಪ ವಿಷ ಕುಡ್ದೆ, ನಾಳೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಪೂಜೆ ಟೈಮಲ್ಲಿ ಅಂತ ಹೇಳ್ತಾರೆ. ಪೂಜೆ ಟೈಮಲ್ಲಿ ಷೋಡಶಬಾಹು ನರಸಿಂಹನ್ ಗಂಟ್ಲಲ್ಲಿ ಬ್ಲೂ ಕಲರ್, ಬ್ಲ್ಯಾಕಿಶ್ ಬ್ಲೂ ಆಗಿರತ್ತಂತೆ. ವಿಷ ಕುಡ್ದಿದ್ದು ನರಸಿಂಹ ಅನ್ನುವಂಥದ್ದನ್ನ ಅವರು ಇದು ಮಾಡ್ತಾರೆ. ಸೊ ಹಾಗೆ ಆ ರೀತಿ ಅಂದ್ರೆ ವಿಷ ಕುಡಿದ್ರು ಕೂಡ ಅರಗಿಸ್ಕೊಂಡ್ರು ಅವರು ಭಗವಂತನ ಅನುಗ್ರಹದಿಂದ. ಹಾಗೆ ಇಲ್ಲಿ ದೇವ್ರ ನೈವೇದ್ಯಕ್ಕೆ ವಿಷಾನ ಹಾಕ್ಬಿಟ್ಟಿದ್ದಾನೆ ಯಾರೋ ಒಬ್ಬ. ಇವ್ರು ಪರೀಕ್ಷೆ ಮಾಡಿಲ್ಲ, ಕೊಟ್ಬಿಟ್ಟಿದ್ದಾರೆ ಭಗವಂತನ ನೈವೇದ್ಯಕ್ಕೆ ಇಟ್ಬಿಟ್ಟಿದ್ದಾರೆ. ಅದು ಅಪರಾಧ. ಅದನ್ನ ಸ್ವಾಮಿಗೆ ಅರ್ಪಿಸ್ಬಿಟ್ಟಿದ್ದಾರೆ. ಸ್ವಾಮಿಗೆ ಅರ್ಪಿಸಿರೋದ್ರಿಂದ ಅದು ಅಮೃತ ಅಲ್ವಾ ನಮ್ಗೆ ಅಂತ ಹೇಳ್ತಾ ಅದನ್ನೇ ತಿಂದಂತ ಮಹಾನುಭಾವರು. ಆ ರೀತಿ ಅಂತ ದೊಡ್ಡ ಮಹಾನುಭಾವರಾದಂಥವ್ರು ಅವರು. ಸೊ ಹಾಗಿರೋದ್ರಿಂದ ಅಂಥವ್ರು ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇವ್ರಿಗೆ ಅನ್ಸುತ್ತಂತೆ. ಅದಕ್ಕೆ ಆ ದಿನ ನಡೆದಿದ್ದ ಅಚಾತುರ್ಯಕ್ಕೆ ಅದಕ್ಕೆ ಪ್ರಾರಬ್ಧ ಅಂತ ಸ್ವೀಕಾರ ಮಾಡಿ ಅವ್ರೇನ್ ಮಾಡ್ತಾರೆ, ಲೈಫ್ ಲಾಂಗ್ ಸೂರ್ಯಾಸ್ತ ಆದ್ಮೇಲೆನೆ ನೈವೇದ್ಯ ಮಾಡಿ ಊಟ ಮಾಡುವಂತ ಪರಿಪಾಠ ಇಟ್ಕೊಂಡಿದ್ರಂತೆ. ಅದಕ್ಕೆ ಸೂರ್ಯಾಸ್ತ ಆಗಿದೆ, ಹಾಗಾಗಿ ರಾಮದೇವ್ರಿಗೆ ಇವಾಗ ನೈವೇದ್ಯ ರೆಡಿ ಆಗ್ತಾ ಇದೆ, ನಮಗೂ ಸಿಕ್ಕತ್ತೆ ಅಂತ ಹೇಳಿ. ಯಾರು ಹಾಗಾದ್ರೆ ಅವರು ಅಂತ ಕೇಳಿದಾಗ ಸೀನಣ್ಣ ದಾಸು ಹೇಳ್ತಾರೆ, ಉತ್ತರಾದಿ ಮಠದಲ್ಲಿ ವಿರಾಜಮಾನರಾಗಿದ್ರು ಸತ್ಯಪ್ರಿಯ ತೀರ್ಥರ ವರಕುಮಾರರು, ಅಂದ್ರೆ ಅವ್ರ ಶಿಷ್ಯರಾಗಿರುವಂತ ಶ್ರೀ ಸತ್ಯಬೋಧ ತೀರ್ಥರು, ಅವರು ಇದನ್ನ ಮಾಡಿರ್ತಾರೆ. ರಾತ್ರಿ ವೇಳೆ ಕೂಡ ನೈವೇದ್ಯ ಮಾಡಿದ್ರು ಆಗ ಪರಮಾತ್ಮ, ಸವಿತ್ರನಾಮಕ ಪರಮಾತ್ಮ ಆಗ್ಲೂ ಕೂಡ ಇದ್ದುಕೊಂಡು ಪ್ರಸಾದ ಸ್ವೀಕರಿಸಿ ಹೋಗೋ ರೀತಿ ಅವರು ರೆಡಿ ಮಾಡಿದ್ರು. ಅಂತ ತಪೋಶಕ್ತಿ ಅವರಲ್ಲಿ ಇತ್ತು ಅಂತ ಹೇಳ್ತಾರೆ. ಆಗ ಗೋಪಾಲದಾಸರು ಎಷ್ಟು ಚೆನ್ನಾಗಿ ಇವನಿಗೆ ಮುಂದೆ ಆಗೋದನ್ನ
ಕಂಡಿಡ್ಕೊಂಡಿದ್ದಾನಲ್ಲ, ತುಂಬ ಚೆನ್ನಾಗಿ ಅರ್ಥ ಆಗಿದೆ ಇವನಿಗೆ ಅಂತ ಹೇಳಿಬಿಟ್ಟು ಅವ್ರು ಆಯಿತು ಅಂತ ಹೇಳಿ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಅವ್ರೇನು ಮಾಡ್ತಾರೆ, ಹಾಗೂ ಹೀಗೂ ರಾಯಚೂರ್ ಹತ್ರ ಬರಬೇಕಾದ್ರೆ ರಾತ್ರಿ ಆಗೋಗಿರುತ್ತೆ. ಪೂಜೆ ವ್ಯವಸ್ಥೆ ಎಲ್ಲ ಆಗಿರುತ್ತೆ, ನೈವೇದ್ಯ ಇಡಬೇಕು. ನೈವೇದ್ಯ ಇಟ್ಬಿಟ್ರೆ ಏನಾಗುತ್ತೆ, ನೈವೇದ್ಯ ಆದಮೇಲೆ ಭಗವಂತನ ಕಟ್ಬಿಟ್ಟು ಇಟ್ಬಿಡ್ತಾರೆ. ಅದು ನೀವು ನೋಡಿದಿರೋ ಇಲ್ವೋ ಅಂತ ಅದನ್ನ ಭಗವಂತನ ರೇಷ್ಮೆ ಬಟ್ಟೆಯಲ್ಲಿ ನೀಟಾಗಿ ಸುತ್ತಬಿಟ್ಟು ಬಾಕ್ಸ್ಗಳಲ್ಲಿ ಇಟ್ಬಿಟ್ಟು ಅವರು ಪೆಟ್ಟಿಗೆಯಲ್ಲಿ ಇಟ್ಬಿಡ್ತಾರೆ. ಮತ್ತೆ ಅದು ಓಪನ್ ಆಗೋದು ಮಾರನೇ ದಿನ ಪೂಜೆ ಟೈಮಲ್ಲೇನೆ. ಆದ್ರೆ ಗುರುಗಳು ಲೇಟ್ ಮಾಡ್ತಾ ಇರ್ತಾರಂತೆ ಪೂಜೆನ. ಯಾಕೆ ಇನ್ನ ಲೇಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿರೋ ಪಂಡಿತರಿಗೆ ಆಶ್ಚರ್ಯನೋ ಆಶ್ಚರ್ಯ. ಆಗ ಅನ್ಕೋತಾರಂತೆ ಪಂಡಿತರು, ಮೇ ಬಿ ಇವತ್ತು ಯಾರೋ ದೊಡ್ಡ ಗೆಸ್ಟ್ ಬರ್ತಾ ಇರಬೇಕು ಮಠಕ್ಕೆ, ಭಾರಿ ಭಕ್ತರಲ್ಲ ಅಂದ್ರೆ ಶ್ರೀ ಅವರು ಈ ರೀತಿ ವೆಯ್ಟ್ ಮಾಡಲ್ಲ ಬೇರೆಯವ್ರಿಗೆ ಅಂತ ಅನ್ಕೋತಾರಂತೆ. ಅಷ್ಟ್ರೊಳಗೆ ಪಾಪ ಗೋಪಾಲದಾಸರು ಇಬ್ರು ತಮ್ಮಂದ್ರ ಜೊತೆ ಬರ್ತಾರೆ. ಆಗ ಬಂದಾಗ ವಿಜಯದಾಸರ ಶಿಷ್ಯರು, ಸ್ವಾಮಿಗಳಿಗೆ ಎಷ್ಟು ಖುಷಿಯಾಗಿರಲ್ಲ. 3 ಜನ ಕುದುರೆಯಿಂದ ಇಳಿತಾ ಇದ್ದಂಗೆ, ಬಾ ಬಾ ಭಾಗಣ್ಣ, ದಾರಿ ಮಧ್ಯ ತುಳಸಿ ಮತ್ತೆ ಬೇರೆ ಎಷ್ಟೋ ಹೂವುಗಳನ್ನೆಲ್ಲ ನೀನ್ ತಗೊಂಬಂದಿದ್ಯಲ್ಲ, ನಮ್ ರಾಮದೇವ್ರು ಕಾಯ್ತಾ ಇದ್ದಾರೆ, ಬೇಗ ಕೊಡು ಅದನ್ನ ಅಂತ ಕೇಳಿದಾಗ ಸ್ವಾಮಿ ಅವ್ರು ಹೆಂಗ್ ಗೆಸ್ ಮಾಡಿರ್ತಾರೆ. ಅದಕ್ಕೆ ಪೂಜೆ ಲೇಟ್ ಮಾಡ್ತಾ ಇರ್ತಾರೆ ಅವರು, ಯಾಕಂದ್ರೆ ಹೂವ ಮತ್ತೆ ತುಳಸಿ ಭಾಗಣ್ಣ ತಗೊಂಬರ್ತಾ ಇರ್ತಾನೆ ಅದಕ್ಕೋಸ್ಕರ. ಸೊ ಭಾಗಣ್ಣ ತಂದಿರೋಂಥ ತುಳಸಿ ಮತ್ತೆ ಹೂವುಗಳನ್ನ ಕೊಡ್ತಾನೆ. 3 ಜನ ನಮಸ್ಕಾರ ಮಾಡ್ತಾರೆ. ಮಹಾರಾಜರು ಬರ್ತೀವಿ ಅಂದ್ರೂ ವೆಯ್ಟ್ ಮಾಡ್ತಾ ಇರಲ್ವಂತೆ ಸ್ವಾಮಿಗಳು. ಅಂಥವ್ರು ಈ 3 ಜನ ಬ್ರಾಹ್ಮಣರಿಗೆ ವೆಯ್ಟ್ ಮಾಡಿದ್ರಲ್ಲ ಇವತ್ತು ಅಂತ ಪಂಡಿತರಿಗೆ ಸ್ವಲ್ಪ ಬೇಜಾರಾಗತ್ತಂತೆ. ಆಮೇಲೆ ಸ್ವಾಮಿಗಳೇನ್ ಮಾಡ್ತಾರೆ, ಅವ್ರನ್ನ ಮುಂದೆನೆ ಕೂಡಿಸ್ಕೊಂಡು ಪೂಜೆನ ನೋಡೋ ರೀತಿ ಮಾಡ್ತಾರಂತೆ. ಆಮೇಲೆ ಮಹಾಪೂಜೆ ಆದ್ಮೇಲೆ ತೀರ್ಥ ಕೂಡ ಇವ್ರಿಗೆ ಫಸ್ಟ್ ಕೊಡ್ತಾರಂತೆ. ಪಂಡಿತರಿಗಂತೂ ತಡ್ಕೊಳಕ್ಕಾಗಲ್ವಂತೆ. ಆಮೇಲೆ ಪಂಡಿತರನ್ನ ಹತ್ರಕ್ಕೆ ಕರೆದು, ಈ ಭಾಗಣ್ಣ ಮತ್ತೆ ಅವನ ತಮ್ಮಂದ್ರನ್ನ ಏನಂತ ಅನ್ಕೊಂಡ್ಬಿಟ್ಟಿದ್ದೀರಾ, ಅವರು ಸಾಮಾನ್ಯವರದಲ್ಲ, ಅವರು ಅಪರೋಕ್ಷ ಜ್ಞಾನಿಗಳವರು. ಅಂಥ ಅಪರೋಕ್ಷ ಜ್ಞಾನಿಗಳು ರಾಮದೇವರು ಇವತ್ತು ಅವನ ಮೇಲೆ ವಿಶೇಷವಾಗಿರೋ ಅನುಗ್ರಹ ಮಾಡಿದ್ದಾರೆ. ರಾಮದೇವ್ರೇ ಒಪ್ಪಿದ್ರು ಅಂದ್ರೆ ಇನ್ನು ನಾವು ಬಿಡಕ್ಕಾಗತ್ತಾ ಅಂತ ಹೇಳಿದ್ರೆ ಪಂಡಿತರಿಗೆ ಅದು ಇಷ್ಟ ಆಗ್ಲಿಲ್ವಂತೆ. ಭಾಗಣ್ಣನ್ನ ಅಪರೋಕ್ಷ ಜ್ಞಾನಿ ಅಂತ ಗೋಪಾಲದಾಸರು ಕೊಂಡಾಡ್ತಾರೆ, ಅದು ಗೊತ್ತಿತ್ತು ಎಲ್ರಿಗೂನು. ಆದ್ರೆ ಜನಕ್ ಬುದ್ಧಿ ಇಲ್ಲ ಅಂತ ಪಂಡಿತರು ಅನ್ಕೊಂಡಿದ್ರಂತೆ. ಯಾಕಂದ್ರೆ ರೇಷ್ಮೆ ವಸ್ತ್ರ ಏನು, ಸುಗಂಧ ದ್ರವ್ಯಗಳು, ಸೆಂಟ್ ಪರ್ಫ್ಯೂಮ್ ಹಾಕೊಳೋದೇನು, ವೈಭೋಗದ ವೆರಿ ಲಕ್ಸುರಿಯಸ್ ಲೈಫು. ಅಂದ್ರೆ ಕುದುರೆಯಲ್ಲಿ ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ, ವಿಜಯದಾಸರು ನಡ್ಕೊಂಡು ಬರ್ತಾ ಇದ್ರೆ ಇವ್ರು ಕುದುರೆ ಮೇಲೆ ಬರೋರು. ಸೊ ಹಾಗೆ ಆ ರೀತಿ ಅದನ್ನೆಲ್ಲ ನೋಡಿದಾಗ ಇಷ್ಟೆಲ್ಲ ಭೋಗ ಲಕ್ಸುರಿಯಸ್ ಲೈಫು, ಇವನಿಗೆಲ್ಲ ಅಪರೋಕ್ಷ ಜ್ಞಾನ ಇದೆ, ನಮ್ ಗುರುಗಳಿಗೆ ಬುದ್ಧಿ ಇಲ್ಲ ಅಂತ ಬೈಕೋತಾ ಇರ್ತಾರಂತೆ. ಆಮೇಲೆ ಗುರುಗಳು ಬಂದು ಮಂತ್ರಾಕ್ಷತೆ ಕೊಟ್ಟು ಕೈ ತುಂಬಾ ದುಡ್ಡು ಕೊಟ್ಟ ತಕ್ಷಣ ಪಂಡಿತರಿಗೆ ಆಗೋಗುತ್ತಂತೆ, ದಟ್ ಸೆಟ್ ಅಂತ ಅನ್ನಿಸ್ಬಿಡುತ್ತಂತೆ. ಸೊ ಆಗ ಸ್ವಾಮಿಗಳು ಹೇಳ್ತಾರಂತೆ, ಭಾಗಣ್ಣ, ವಿಜಯದಾಸರಂತ ಶ್ರೇಷ್ಠರು, ಅವರಿಂದ ನೀವು ಹರಿದಾಸ ದೀಕ್ಷೆ ತಗೊಂಡಿದ್ದೀರಾ, ಅವ್ರ ಶಿಷ್ಯರು ನೀವು. ಆದ್ರೆ ದಾಸರ ತತ್ವಕ್ಕೆ ವಿರುದ್ಧವಾಗಿದ್ದೀರಲ್ಲ ನೀವು, ಇದರಿಂದ ವಿಜಯದಾಸರಿಗೆ ಅಪಕೀರ್ತಿ ಬರಲ್ವಾ ಅಂತ ಕೇಳ್ತಾರೆ. ಆಗ ಗೋಪಾಲದಾಸರಿಗೆ ಮೈ ನಡಗೋಗ್ಬಿಡುತ್ತಂತೆ. ವಿಜಯದಾಸರ ಬಗ್ಗೆ ಯಾರಾದ್ರೂ ಏನಾದ್ರೂ ಸಣ್ಣ ಮಾತಾಡಿದ್ರು ಕೂಡ ಅಗೇನ್ಸ್ಟ್ ಆಗಿ ಆ ದಿನ ಪೂರ್ತಿ ಅವ್ರ ಕಿವಿಗೆ ಬಿದ್ದ್ಬಿಡ್ತು ಅಂದ್ರೆ ದಿನಾಪೂರ್ತಿ ಉಪವಾಸ ಮಾಡ್ಬಿಡ್ತಾ ಇದ್ರಂತೆ ಗೋಪಾಲದಾಸರು. ಅವ್ರ ಗುರುಗಳ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ದು ಕಿವಿಗೆ ಬಿದ್ರೆ, ಇವ್ರು ಕೆಟ್ಟದಾಗ ಮಾತಾಡಲ್ಲ, ಅವ್ರ ಗುರುಗಳ ಬಗ್ಗೆ ಬೇರೆ ಯಾರಾದ್ರೂ ಕೆಟ್ಟದಾಗಿ, ಅದು ತುಂಬಾ ಸಣ್ಣಕ್ಕಾದ್ರೂ ಮಾತಾಡಿದ್ರು ಕೂಡ, ಚಿಕ್ಕದಾಗಿ ವೆರಿ ಇನ್ ಅ ಲೈಟರ್ ವೇ ಮಾತಾಡಿದ್ರು ಕೂಡ, ಅದ್ ಇವ್ರ ಕಿವಿಗೆ ಬಿತ್ತು ಅಂದ್ರೆ ಗೋಪಾಲದಾಸರು ಊಟ ಮಾಡ್ತಿರ್ಲಿಲ್ವಂತೆ ಆ ದಿನ. ಆ ರೀತಿ ಗೋಪಾಲದಾಸರು ಶಿಷ್ಯರು. ಅಂಥವ್ರು ವಿಜಯದಾಸರಿಗೆ ನನ್ನಿಂದ ಕೆಟ್ಟ ಹೆಸರು ಬರುತ್ತೆ ಅಂದ್ರೆ ನಾನ್ ಬದುಕಿದ್ದೇನ್ ಪ್ರಯೋಜನ ಅಂತ ಅನ್ನಿಸ್ಬಿಡ್ತಂತೆ. ಆಗ ಸ್ವಾಮಿಗಳು ಹೇಳ್ತಾರಂತೆ ಸಮಾಧಾನ ಮಾಡ್ತಾ, ಅಲ್ಲಪ್ಪ, ನಿನ್ ಗುರು ಭಕ್ತಿ ಬಗ್ಗೆ ನಾನು ಮಾತಾಡ್ತಿಲ್ಲ, ನೀನ್ ಈ ರೀತಿ ವೈಭವವಾಗಿದ್ಯಲ್ಲ ಅದು ಹರಿದಾಸರಿಗೆ ವಿರುದ್ಧ ಅಲ್ವಾ. ಯಾಕಂದ್ರೆ ಹರಿದಾಸರು ಪಾಪ ಹರಿದು ಹೋದೆಯ ಆಸೆಯವರು ಅಂತ, ಅದಕ್ಕೆ ಹರಿದಾಸ ಅಂತ ನಮ್ ಗುರುಗಳು ಹೇಳ್ತಾ ಇರ್ತಾರೆ. ಹರಿದಾಸರು ಯಾರು ಅಂದ್ರೆ ಹರಿದು ಹೋದ ಆಸೆಯವರು, ಅವರೇ ಹರಿದಾಸರು. ಅಂದ್ರೆ ನಮ್ಮ ಪರ್ಸನಲ್ ಆಸೆ ಏನಿರುತ್ತೆ, ನಾನು ಒಳ್ಳೆ ಬಟ್ಟೆ ಹಾಕೋಬೇಕು, ನಾನು ಚೆನ್ನಾಗಿ ಮೇಕಪ್ ಮಾಡ್ಕೋಬೇಕು, ನಾನು ಚೆನ್ನಾಗಿ ಮೈ ತುಂಬಾ ಒಡವೆಗಳ ಹಾಕೊಂಡು ಜಾಮ್ ಝೂಮ್ ಅಂತ ಇರಬೇಕು, ಆ ಆಸೆ ಹರಿದೋಗ್ಬಿಟ್ಟಿರುತ್ತೆ, ಪೀಸ್ ಆಗ್ಬಿಟ್ಟಿರುತ್ತೆ. ಹರಿಯ ಆಸೆ ಒಂದೇ ಅವ್ರಿಗಿರೋದು ಅಷ್ಟೇನೆ, ಭಗವಂತನ್ಗೆ ನಾನು ಪ್ರೀತಿ ಮಾಡಬೇಕು, ಭಗವಂತ ಒಬ್ಬನೇ ನನಗೆ ಸರ್ವಸ್ವ, ಅವನೇನೆ ಅನ್ನೋ ರೀತಿ ಇರ್ತಾರೆ ಅವರು ಹರಿದಾಸರು ಅಂತ. ಆದ್ರೆ ನೀನ್ ಅದಕ್ಕೆ ಸ್ವಲ್ಪ ವಿರುದ್ಧವಾಗಿದ್ಯಾ ಅಂತ ಅನ್ನಿಸ್ತಾ ಇಲ್ವಾ, ವಿಜಯದಾಸರ ನಡ್ಕೊಳೋದಕ್ಕೂ ನಿಮ್ಗೂನು ತುಂಬಾ ವ್ಯತ್ಯಾಸ ಇದೆಯಲ್ಲ ಅಂತ. ಆಗ ಗೋಪಾಲದಾಸರು ಹೇಳ್ತಾರೆ,
ಗುರುಗಳಿಗೆ ಜ್ಞಾನ, ಭಕ್ತಿ, ವೈರಾಗ್ಯ ಮೂರು ಇದೆ. ಹೈಯೆಸ್ಟ್ ಅಲ್ಟಿಮೇಟ್ ಅವರು. ಗುರುಗಳು ಹೇಗೆ ಹೇಳಿದ್ದಾರೆ ಆ ರೀತಿ ನಾನು ನಡ್ಕೋತಾ ಇದ್ದೀನಿ. ಯಾಕಂದ್ರೆ ಗುರುಗಳು ಹ್ಯಾಡ್ ಪರ್ಮಿಟೆಡ್ ಹಿಮ್ ಟು ಲೀಡ್ ದಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್. ಯಾಕಂದ್ರೆ ಗೋಪಾಲದಾಸರು ನನ್ನ ಅದರ್ ದ್ಯಾನ್ ದೇವತಾ ಕಕ್ಷೆಗೆ ಸೇರಿರುವಂತ ಗಣಪತಿ. ಹಾಗಾಗಿ ಋಷಿ ಕಕ್ಷೆಗೆ ಸೇರಿರುವಂತವ್ರು ಭೃಗು ಋಷಿಗಳು, ವಿಜಯದಾಸರು. ಹಾಗಾಗಿ ವಿಜಯದಾಸರು ಸ್ಟೈಲ್ ವಿಜಯದಾಸರಿಗೆ, ಗೋಪಾಲದಾಸರು ಸ್ಟೈಲು ಗೋಪಾಲದಾಸರಿಗೆ. ವಿಜಯದಾಸರು ನ್ಯೂ ಗೋಪಾಲದಾಸರ ಸ್ವರೂಪ, ಹಾಗಾಗಿ ಪರ್ಮಿಟ್ ಮಾಡಿದ್ರು. ಸ್ವಾಮಿಗಳು ತುಂಬಾ ದಕ್ಷಿಣೆ ಕೊಟ್ರಲ್ಲಪ್ಪ, ಅಷ್ಟ ಆಸೆಯಿಂದ ತಗೊಂಡ್ಬಿಟ್ಟೆ. ಏನ್ ಆಸೆನೋ ನಿಮ್ಗೆ, ನನ್ಗೆಲ್ಲ ಅಸಹ್ಯ ಆಗ್ತಾ ಇದೆ ಅಂತ ಯಾರೋ ಒಬ್ರು ಪಂಡಿತರು ಹೇಳ್ತಾರಂತೆ. ಏನ್ ವೈಭವ, ಏನ್ ಮೆರೆಯೋದು ನೀನು, ದುಡ್ಡುಗ್ ಅದೇನ್ ಆಸೆ ನಿನ್ಗೆ, ಒಂದು ತ್ಯಾಗ ಇಲ್ಲ, ಒಂದು ವೈರಾಗ್ಯ ಇಲ್ಲ. ಇನ್ನು ಜ್ಞಾನ ಎಲ್ಲಿಂದ ಬರುತ್ತೆ ನಿಮ್ಗೆ? ನಮ್ ಸ್ವಾಮಿಗಳಿಗೆ ಬುದ್ಧಿ ಕೆಟ್ಟಿದೆ, ನಿಮ್ಮನ್ನೆಲ್ಲ ಜ್ಞಾನಿಗಳು ಅಂತ ಹೇಳ್ತಾರೆ, ಅಪರೋಕ್ಷ ಜ್ಞಾನಿಗಳಂತೆ ನೀವು ಅಂತ ಒಬ್ಬ ಪಂಡಿತ ಹೇಳಿ ಸ್ವಾಮಿಗಳ ಕಡೆ ನೋಡ್ತಾನಂತೆ. ಗೋಪಾಲದಾಸರು ಸ್ವಾಮಿಗಳ ಕಡೆ ನೋಡ್ತಾರೆ. ಆಗ ಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ ನೀನ್ ಅವ್ರ ಪ್ರಶ್ನೆಗೆ ಉತ್ತರ ಕೊಡು ಅಂದಾಗ ಗೋಪಾಲದಾಸರು ಪಂಡಿತರಿಗೆ ಉತ್ತರ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲ, ದುಡ್ಡಿನ ಆಸೆ ನಾನು ಬಿಟ್ಟಿಲ್ಲ ಅಂತಲ್ವಾ ನೀವು ಹೇಳ್ತಾ ಇರೋದು ಅಂದಾಗ ಎಲ್ಲಾ ಪಂಡಿತರು ಹೇಳ್ತಾರೆ, ಹೌದು ಹೌದು ಅಂತ ಹೇಳ್ತಾರೆ. ಧನ ಅಂದ್ರೆ ದುಡ್ಡು, ಧನದ ಆಸೆ ಯಾರಿಗಿರಲ್ಲ ಅಂದ್ರೆ ದನಗಳಿಗಿರಲ್ಲ. ದನ ಅಂದ್ರೆ ಹಸುಗಳು, ಹಸುಗಳಿಗಿರಲ್ಲ ಅಲ್ವಾ? ಒಂದು ಕಾಯಿನ್ ಎತ್ತಿ ಎಸೆದ್ರೆ ನಾಯಿ ಮೂಸ್ ನೋಡ್ಕೊಂಡು ಹೊಟ್ಟೋಗ್ಬಿಡುತ್ತೆ, ಮುಂದೆ ತಗೊಳತ್ತ ಅದು. ಯಾರೋ ₹1 ಹಾಕಿದ್ರು ನನಗೆ ಅಂತ ಅದೇನು ತಗೊಂಡು ಓಡೋಗಲ್ಲ ಅದು, ಯಾಕಂದ್ರೆ ಅದಕ್ಕೆ ಬೇಕಾಗಿಲ್ಲ ಅದು. ಹಾಗಾದ್ರೆ ನಾಯಿನ, ಹಸುನ ವೈರಾಗ್ಯ ಶಿಖಾಮಣಿಗಳು ಅಂತ ಕರೆಯಕ್ಕಾಗತ್ತಾ ಅಂತ ಗೋಪಾಲದಾಸರು ನಗ್ತಾರೆ ಅಲ್ವಾ? ಯಾಕಂದ್ರೆ ಅವ್ರಿಗೆ ದುಡ್ಡು ಬೇಡ ಅಲ್ಲ. ನಾಯಿಗ್ ದುಡ್ಡು ಬೇಡ, ಹಸುಗ್ ದುಡ್ಡು ಬೇಡ, ಸಿಂಹಕ್ ದುಡ್ಡು ಬೇಡ. ಹಾಗಾದ್ರೆ ಅವರೆಲ್ಲ ವೈರಾಗ್ಯ ಶಿಖಾಮಣಿಗಳ, ಅಪರೋಕ್ಷ ಜ್ಞಾನಿಗಳ ಅವರೆಲ್ಲ? ಗೋಪಾಲದಾಸರು ನಗ್ತಾ ಪ್ರಶ್ನೆ ಮಾಡ್ತಾರೆ. ಅಲ್ಲ, ತುಂಬಾ ನೀವು ಅಂದ್ರೆ ದಾಸರು ಅಂದ್ರೆ ವಿಜಯದಾಸರ ತರ ಹೇಗೆ ಯಾತ್ರೆಗಳಿಗೆ ಹೋಗ್ತಾ ಇದ್ರು, ಆಲ್ವೇಸ್ ಅವರು ಚಿಕ್ಕಲಪರವಿ ಇರ್ತಾ ಇದ್ದಿದ್ದೆ ಕಡಿಮೆ, ಆಲ್ವೇಸ್ ಹಿ ಯೂಸ್ ಟು ರೋಮ್ ಅರೌಂಡ್. ಆ ರೀತಿ ನೀವ್ ಇರಲ್ವಲ್ಲ, ಉತ್ತನೂರಲ್ಲಿ ಸ್ವಂತ ಮನೆಯಲ್ಲೇನೆ ಆರಾಮಾಗಿದ್ದೀರಾ ನೀವು. ಇಷ್ಟೊಂದ್ ಮನೆ ಮೇಲೆ ನೀವ್ ಈ ರೀತಿ ವ್ಯಾಮೋಹ ಇಟ್ಕೊಳೋದ್ ಸರಿನಾ ಅಂತ ಯಾರೋ ಒಬ್ರು ಪ್ರಶ್ನೆ ಮಾಡ್ತಾರಂತೆ. ಮನೆ ಬಿಟ್ರೆ ಮಾತ್ರ ವೈರಾಗ್ಯನ? ಗೂಬೆಗಳಿಗೆ ಮನೆನೇ ಇರಲ್ವೇ, ಅವ್ರು ಜ್ಞಾನಿ ಅಂತ ಕರಿಬೋದ ಹಾಗಾದ್ರೆ ನಾವು ಅಂತ ಗೋಪಾಲದಾಸರು ಕೇಳ್ತಾರಂತೆ. ಮನೆ ಇಲ್ಲ ಅಲ್ಲ ಗೂಬೆಗಳಿಗೆ, ಹಂಗಾದ್ರೆ ಪಾಪ ಜ್ಞಾನಿಗಳವರು? ದಿನಾ ಎಣ್ಣೆ ಸ್ನಾನ ಮಾಡ್ಕೊಂತೀರಾ, ಸುಗಂಧ ದ್ರವ್ಯಗಳನ್ನ ಹಚ್ಕೋತೀರಾ, ಕುದುರೆ ಸವಾರಿ ಮಾಡ್ತೀರಾ. ಅಯ್ಯೋ ಅಯ್ಯೋ, ನಿಮ್ ದೇಹದ ಮೇಲೆ ನಿಮ್ಗೆ ಏನ್ ಶ್ರದ್ಧೆ, ಏನ್ ಕಳಕಳಿ, ನೀವ್ ವೈರಾಗಿಗಳು ಈ ರೀತಿ ಇರಕ್ಕಾಗತ್ತಾ, ಇರ್ಬೋದಾ ಅಂತ ಯಾರೋ ಒಬ್ರು ಕೇಳ್ತಾರಂತೆ. ಹಾಗಾದ್ರೆ ಮೈ ಮೇಲ್ ಪ್ರಜ್ಞೆನೇ ಇಲ್ಲ, ಮೈ ಮೇಲೆ ಒಂಚೂರು ಆಸೆ ಇಲ್ಲ. ಎಂಜಲ್ ಎಲೆಗೆ, ತೊಟ್ಟಿ ಹತ್ರ ಎಲ್ಲ ಪಾಪ ನಾಯಿಗಳಿರುತ್ತೆ. ಇವಾಗ ನಾವು ನೋಡ್ತೀವಿ, ಇವ್ರು ಎಂಜಲ್ ಎಲೆ ಅಂತ ಇದ್ದಾರೆ, ಆ ಕಾಲದಲ್ಲಿ ತೊಟ್ಟಿ ಇರ್ಲಿಲ್ಲ, ಈಗ ತೊಟ್ಟಿ ಇದೆ. ಎಂಜಲ್ ಎಲೆಗೆ ನಾಯಿ ತಿಪ್ಪೆಯಲ್ಲಿ ಇರುತ್ತೆ, ಕೋಣ ಕೆಸರಲ್ಲಿ ಉರುಳಾಡ್ತಾ ಇರುತ್ತೆ, ಹಂದಿ ಕೆಸರಲ್ಲಿ ಒದ್ದಾಡ್ತಾ ಇರುತ್ತೆ ಆರಾಮಾಗಿ. ಹಾಗಾದ್ರೆ ಅವರೆಲ್ಲ ವೈರಾಗ್ಯ ಶಿಖಾಮಣಿಗಳ? ಯಾಕಂದ್ರೆ ಅವ್ರ ದೇಹದ ಮೇಲೆ ಪ್ರಜ್ಞೆನೇ ಇಲ್ವೇ ಅವಕ್ಕೆ? ತೊಟ್ಟಿಲೂ ಮಲ್ಕೊಂಡಿದೆ, ಕೆಸರಲ್ಲೂ ಮಲ್ಕೊಂಡಿದೆ, ಕೊಚ್ಚೆಲೂ ಇರುತ್ತೆ. ಹಾಗಾದ್ರೆ ಅವರೆಲ್ಲ ವೈರಾಗ್ಯ ಶಿಖಾಮಣಿಗಳು, ದ ಮೋಸ್ಟ್ ಡಿಟ್ಯಾಚ್ಡ್ ಇದು ಅಂತ ನಾವು ಕರೆಯಕ್ಕಾಗತ್ತಾ? ಸೋಲ್ಸ್ಗಳು ಅಂತ ಕರೆಯಕ್ಕಾಗಲ್ಲ ಅಲ್ಲ, ಆ ರೀತಿ ಕರೆಯಕ್ಕಾಗೋದಿಲ್ಲ ನಾವು ಅನ್ನೋವಂಥದ್ದನ್ನ ಹೇಳ್ತಾರೆ. ಗೋಪಾಲದಾಸರು ಆ ರೀತಿ ಪ್ರಶ್ನೆ ಮಾಡಿದಾಗ ಪಂಡಿತರು ಬಾಯಿ ಮುಚ್ಚಿಬಿಡ್ತಾರೆ. ಆಗ ಗೋಪಾಲದಾಸರೇ ಹೇಳ್ತಾರೆ, ದುಡ್ಡನ್ನ ಒಂದು ಚೀಲದಲ್ಲಿ ನಾವು ಕಟ್ಟಿಡ್ತೀವಿ, ಆ ಚೀಲ ದುಡ್ಡನ್ನ ಯೂಸ್ ಮಾಡ್ಕೊಳಲ್ಲ. ಒಂದು ಮೂಟೆ ಒಳಗಡೆ ಅಥವಾ ಒಂದು ಡಬ್ಬದೊಳಗಡೆ ನಾವು ಅಕ್ಕಿನೋ ಬೇಳೆನೋ ಹಾಕಿರ್ತೀವಿ. ಡಬ್ಬಿ ಯಾವತ್ತಾದ್ರೂ ಅಕ್ಕಿ ಬೇಳೆ ತಿನ್ನುತ್ತಾ? ತಿನ್ನಲ್ಲ ಅದು ಪಾಪ. ಬೆಕ್ಕು, ಪುನುಗು ಬೆಕ್ಕು ಅಂತ ಒಂದು ಬರುತ್ತೆ, ಸ್ಪೆಷಲ್ ವೆರೈಟಿ ಬೆಕ್ಕದು. ಅದು ಅದ್ರ ಮೈಯಲ್ಲಿ ಒಂಥರ ಪರ್ಫ್ಯೂಮ್ ತರದ್ದು ರಿಲೀಸ್ ಆಗುತ್ತೆ, ಅದನ್ನ ಅದೇ ಪಡ್ಕೊಳಲ್ಲ. ಪರಮಾತ್ಮ ಕೊಟ್ಟಿದ್ದಾನೆ, ಅವು ಇಟ್ಕೊಂಡಿದಾವಷ್ಟೇ. ಅದು ಯಾವತ್ತೂ ನಂದು ಅಂತ ಅವು ಯಾವತ್ತೂ ಓನರ್ಶಿಪ್ ಕ್ಲೈಮ್ ಮಾಡಿಲ್ಲ. ಭಗವಂತ ಕೊಟ್ಟಿದ್ದನ್ನ ಕಸ ಅಂತ ಬಿಸಾಕ್ದಂಗೆ ಅದಕ್ಕೆ ಯಾರ್ ಕಾರಣ ಆದ? ಭಗವಂತ ಅಲ್ವಾ ಕೊಟ್ಟಿದ್ದು. ಭಗವಂತನ ಲೀಲೆಗಳನ್ನ ಸ್ಮರಿಸ್ತಾ ಇರಬೇಕು, ಅದೇ ವೈರಾಗ್ಯ, ಅದೇ ವಿಷ್ಣುವಿನೆಡೆಗೆ ರಾಗ. ನಾನು ಸುಮಾರು ಸರಿ ಹೇಳಿದ್ದೀನಿ, ವೈರಾಗ್ಯ ಅಂದ್ರೆ ಊಟ ಬಿಟ್ಬಿಡೋದು, ವೈರಾಗ್ಯ ಅಂದ್ರೆ ಇನ್ನೇನೋ ಮಾಡೋದು ಅಲ್ಲ. ತಿನ್ನಿ, ಪ್ರಸಾದ ತಿನ್ಬೇಕಾದ್ರೆ ವೆರೈಟಿ ಆಫ್ ಪ್ರಸಾದ ಖುಷಿ ಖುಷಿಯಾಗಿ ತಿನ್ಬೇಕು. ಅದರಲ್ಲಿ ವಿಜಯದಾಸರೇ ಬರ್ದಿದ್ದಾರೆ, ಆವ ಜನುಮದ ಪುಣ್ಯ ಫಲಿಸಿತೆನಗೆ ಅಂತ, ಓದನವ ಸವಿದುಣಲು ಅಂತ ಬರುತ್ತೆ. ಉಡುಪಿ ಒಂದೊಂದು ಉಪ್ಪು ತಿಂದ್ರೆ ಏನಾಗತ್ತೆ ಅದರಲ್ಲಿ ಅನ್ನೋದನ್ನ ಕೂಡ ಅವರು ವಿವರಣೆ ಕೊಟ್ಟಿದ್ದಾರೆ. ಹಾಗೆ ಭಗವಂತನ ಪ್ರಸಾದ ಅಂತ ಚೆನ್ನಾಗಿ ತಿಂದ್ರೆ ಎಂಜಾಯ್ ಮಾಡ್ಕೊಂಡು ತಪ್ಪಿಲ್ಲ. ವಿಷ್ಣುವಿನೆಡೆಗೆ ರಾಗ,
ಭಗವಂತ ನೋಡ್ತೀರಾ, ಭಗವಂತನ ದೇವಸ್ಥಾನ ನೋಡೋದ್ರಲ್ಲಿ ಖುಷಿ ಬೀಳ್ಬೇಕು. ಹಾಡ್ತೀರಾ, ಭಗವಂತನ ಕೀರ್ತನೆಗಳು ಬಾಯಿಂದ ಬರಬೇಕು. ಕುಣಿತೀರಾ, ಭಗವಂತನ ಹಾಡುಗಳಿಗೆ ಕುಣಿಬೇಕು. ಯಾವುದೋ ಫಿಲಮ್ ಮೂವೀಸ್ ಇದಕ್ಕಲ್ಲ. ಆ ರೀತಿ ಮಾಡಿದಾಗ ಅದು ವಿಷ್ಣುವಿನೆಡೆಗೆ ಯಾವುದ ರಾಗ ಆಗತ್ತೆ, ಅಟ್ಯಾಚ್ಮೆಂಟ್ ಆಗತ್ತೆ, ಅದು ವೈರಾಗ್ಯ ಅಂತ. ಅದು ನಿಜವಾಗಿರೋ ವ್ಯಾಖ್ಯಾನ. ಅದಕ್ಕೆ ನೀವು ಗುರುಗಳು ಹೇಳ್ತಾರೆ, ನೀವು 3 ಜನ ವಿಜಯದಾಸರು ಹೇಳಿರೋ ದಾರಿಯಲ್ಲಿ ನಡೀತಾ ಇದ್ದೀರಾ. ಈಗ ನಾನು ನಿಮ್ಗೊಂದು ಟೆಸ್ಟ್ ಮಾಡ್ತೀನಿ. ಏನು ಅಂತಂದ್ರೆ 3 ಜನ ಬೇರೆ ಬೇರೆ ಕಡೆ ಕೂತ್ಕೋಬೇಕು. ಬೇರೆ ಬೇರೆ ಕಡೆ ಕೂತ್ಕೊಂಡು ಒಂದೇ ವಿಷಯದ ಮೇಲೆ ಕೃತಿ ರಚನೆ ಮಾಡಬೇಕು. ಅದರಲ್ಲಿ ಒಂದಕ್ಕೊಂದು ಲಿಂಕ್ ಇರಬೇಕು. ಆ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಒನ್ ಟಾಪಿಕ್. ಅದರಲ್ಲಿ ನಾನು ಅದನ್ನ ಒಂದ್ ರೀತಿಲಿ ಬರಿತೀನಿ, ಇನ್ಯಾರೋ ಅದನ್ನ ಇನ್ನೊಂದ್ ರೀತಿ ಬರೀತಾರೆ, ಮತ್ಯಾರೋ ಮತ್ತೊಂದ್ ರೀತಿ ಬರೀತಾರೆ. ಮೂರನ್ನು ತೆಗೆದು ಇಫ್ ಐ ಟ್ಯಾಲಿ ಆಗ್ಬೇಕು ಅಂತ ಹೇಳ್ತಾ ಇದಾರೆ ಅವರು. ಅಂದ್ರೆ ಇಟ್ ಶುಡ್ ನಾಟ್ ಲುಕ್ ಲೈಕ್ 3 ಜನ ಬರ್ದಂಗ್ ಇರಬಾರ್ದು. ಅದು ಒಬ್ರೇ ಬರ್ದಂಗ್ ಇರ್ಬೇಕು. ಫಸ್ಟ್ ಪ್ಯಾರಾ, ಸೆಕೆಂಡ್ ಪ್ಯಾರಾ, ಥರ್ಡ್ ಪ್ಯಾರಾ ನಾನು ಒಬ್ಳೇ ಬರ್ದ್ರೆ ಹೇಗಿರುತ್ತೆ ಆ ರೀತಿ ಕನೆಕ್ಷನ್ ಸಿಗ್ಬೇಕು ಅಂತ ಹೇಳ್ತಾರೆ. ಆಗ ಪಂಡಿತರು ಸರಿಯಾಗಿ ಸಿಕ್ಕಾಕೊಂಡ್ರು ಇವ್ರು 3 ಜನ ಅಂತ ಖುಷಿ ಬತ್ಬಿಟ್ಟು ಅವ್ರಿಗೆ ಏನೇನ್ ಬರೆಯಕ್ ಬೇಕೋ ಅದನ್ನೆಲ್ಲ ಕೊಡ್ತಾರಂತೆ ಇನ್ಸ್ಟ್ರೂಮೆಂಟ್ಸ್. ಸ್ವಲ್ಪ ಹೊತ್ತಲ್ಲಿ ಆ 3 ಜನ ಬರ್ತಾರೆ. ಬೇರೆ ಬೇರೆ ಕೂಡ್ಸೋಕ್ಕಿಂತ ಮುಂಚೆ ಯಾವ ವಿಷಯದ ಬಗ್ಗೆ ಬರೀಬೇಕು ಅಂತ ಅವ್ರು 3 ಜನ ಡಿಸೈಡು ಮಾಡಿಲ್ಲ. ಇವಾಗ ಅವ್ರಿಗೆ ಟಾಪಿಕ್ಕೇ ಕೊಟ್ಟಿಲ್ಲ ಯಾವ ವಿಷಯದ ಮೇಲೆ ಬರೀಬೇಕು ಅಂತ. ಅದರ್ವೈಸ್ ಹೆಂಗ್ ಬರೀತಾರ ಅವ್ರು ಹಾಗಾದ್ರೆ? ಇಫ್ ಐ ವುಡ್ ಹಾವ್ ಗಿವನ್ ದ ಟಾಪಿಕ್, ಆಕಾಶದ ಮೇಲೆ ಯಾರಾದ್ರೂ ಒಂದು ಪದ್ಯ ಬರೀರಿ ಅಂದ್ರೆ, ಪೊಯಮ್ ಕಂಪೋಸ್ ಮಾಡಿ ಅಂದ್ರೆ ನಮ್ಗೊಂದು ಸಬ್ಜೆಕ್ಟ್ ಇರುತ್ತೆ. ಓ ನಾನೀಗ ಆಕಾಶದ ಮೇಲೆ ಪೊಯಮ್ನ ಕಂಪೋಸ್ ಮಾಡಬೇಕು ಅಂತ. ಟಾಪಿಕ್ಕೇ ಕೊಟ್ಟಿಲ್ಲ, 3 ಜನ ಬರ್ದಿದ್ದಾರೆ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ಪಲ್ಲವಿನ ಗೋಪಾಲದಾಸರು, ಪಲ್ಲವಿ ಮತ್ತೆ ಜೊತೆ ಅದನ್ನ ಗೋಪಾಲದಾಸರು ರಚನೆ ಮಾಡಿದ್ರೆ, ಮಧ್ಯದ ನುಡಿಗಳೇನಿದೆ ಅದನ್ನ ತಮ್ಮಂದ್ರು ರಚನೆ ಮಾಡಿರ್ತಾರಂತೆ. ಅವ್ ಎರಡನ್ನು ಆ 3 ಸೇರ್ಸಿದ್ರೆ ಇಟ್ ಈಸ್ ಲೈಕ್ ಒನ್ ಕೃತಿ, ಒಂದು ಪೊಯಮ್ ತರ ಕಾಣ್ತಾ ಇತ್ತಂತೆ. ಹಾಗೆ ಆ ರೀತಿ ಇತ್ತಂತೆ. ಅದೇ ಮಾರಮದಘನ್ನ ಅಂತ ಕೃತಿ. ಮಾರಮದಘನ್ನ ಅಂತ ವೆರಿ ಫೇಮಸ್ ಕೃತಿ ಅದು. ಆ ಕೃತಿನ 3 ಜನ ಬರ್ತಿರೋದು ಅಟ್ ಎ ಟೈಮ್, ಬೇರೆ ಬೇರೆ ಕಡೆ ಕುತ್ಕೊಂಡು ಅಲ್ಲೇ ಕೂಡಿಸ್ಕೊಂಡು ಬರ್ಸಿರ್ತಾರೆ. ಆಗ ಸ್ವಾಮಿಗಳಿಗೆ ಹೇಳ್ತಾರೆ ಪಂಡಿತರಿಗೆ, ನೋಡಿ ಇವಾಗ ಟೆಸ್ಟ್ ಮಾಡಿ ಗೊತ್ತಾಯ್ತಲ್ವಾ ಇವ್ರು ಯಾರು ಅಂತ, ಎಷ್ಟು ದೊಡ್ಡವರು ಅಂತ ಅಂತ ಸ್ವಾಮಿಗಳು ಪ್ರಶ್ನೆ ಮಾಡ್ತಾರೆ. ಯಾರು ಪ್ರಶ್ನೆ ಮಾಡಿದ್ರಲ್ಲ ಅವ್ರಿಗೆ ಬೇಜಾರಾಗತ್ತಂತೆ. ಅವರು ಬೇಜಾರು ಮಾಡ್ಕೊಂಡು ಮತ್ತೆ ಗೋಪಾಲದಾಸರ ಹತ್ರ ನಮ್ದು ತಪ್ಪಾಯ್ತು ಅಂತ ಹೇಳ್ತಾರೆ. ಅಲ್ಲಿಂದ ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆ ತಗೊಂಡು ಗೋಪಾಲದಾಸರು ಫರ್ದರ್ ಕಂಟಿನ್ಯೂ ಮಾಡ್ತಾರೆ ಜರ್ನಿನ. ಎಲ್ಲಿ ಕಂಟಿನ್ಯೂ ಮಾಡ್ತಾರೆ ಅವರು? ಪಂಡ್ರಾಪುರಕ್ಕೆ ಬರ್ತಾರೆ. ಪಂಡ್ರಾಪುರಕ್ಕೆ ಬೇಗ ಹೋಗಿ ದರ್ಶನ ಪಡಿತಾರೆ. ದೇವಸ್ಥಾನದಲ್ಲಿ ಕೇಳ್ಬೇಕಾ? ಪಂಡ್ರಾಪುರದಲ್ಲಿ ಮೊದಲೇ ನಾದಬ್ರಹ್ಮ, ಸಿಕ್ಕಿದ ಕಡೆ ಎಲ್ಲ ಡ್ಯಾನ್ಸ್ ಮಾಡೋರು ಇವರು. ಪಂಡ್ರಾಪುರದಲ್ಲಿ ಬಿಡ್ತಾರಾ? ಚೆನ್ನಾಗಿ ಕುಣಿತಾರಂತೆ ಅಲ್ಲಿರೋ ಜನ. ಅವ್ರು ಇನ್ನೂ ದೊಡ್ಡ ಎಕ್ಸ್ಪರ್ಟ್ಸ್ ಪಂಡ್ರಾಪುರದಲ್ಲಿ. ಮಹಾರಾಷ್ಟ್ರ ವಾಕ್ರಿ ನೋಡಿರ್ಬೋದು. ದಿಸ್ ಟೈಮ್ 12 lakhs ಅಷ್ಟು ಜನ ಬಂದಿದ್ರು, 12 ಲಕ್ಷ ಜನ ಬಂದಿದ್ರು ವಾಕ್ರಿ ಸಂಪ್ರದಾಯದಲ್ಲಿ. ಅದು ಅವ್ರು ಅಲ್ಲಿ 250 ಕಿಲೋಮೀಟರ್ಸ್ ಮೋರ್ ದ್ಯಾನ್ ದಟ್ ಅವರು ಪಾದಯಾತ್ರೆಯಲ್ಲಿ ಬರ್ತಾರೆ, ಹಾಡ್ಕೊಂಡು ಕುಣ್ಕೊಂಡು. ಪಂಡ್ರಾಪುರದ ಭಕ್ತರು ಅವರೆಲ್ಲ. ಪಾಂಡುರಂಗ ನಾದಬ್ರಹ್ಮ ಕುಣಿದ್ ಬಿಟ್ವಿ ಅಂದ್ರೆ ಹಿ ವಿಲ್ ಬಿ ವೆರಿ ಮಚ್ ಸ್ಯಾಟಿಸ್ಫೈಡ್. ಸೊ ಎಲ್ಲಾ ಗೋಪಾಲದಾಸರ ಜೊತೆ ಕುಣಿಯೋರೆ ಅಂತೆ. ನಾದಬ್ರಹ್ಮ ಗೋಪಾಲದಾಸರ ಸೇವೆನ ಚೆನ್ನಾಗಿ ಸ್ವೀಕಾರ ಮಾಡಿದಾನೆ. ಅವನೇ ಕರೆದು ದರ್ಶನ ಇದ್ ಮಾಡಿಸ್ಕೊಂಡಿದ್ದಲ್ವಾ. ಗೋಪಾಲದಾಸರು ಹೋಗಿದ್ದಲ್ಲ, ಆಲಯನಾಹಿ ಅಂತ ಅವನೇ ಅಲ್ವಾ ಕರೆದಿದ್ದು, ಯಾಕೋ ಬಂದಿಲ್ಲ ಇನ್ನ ಅಂತ. ಸೊ ಹಾಗಾಗಿ ಪಂಡ್ರಾಪುರದ ದರ್ಶನ ಮಾಡಿಸ್ಕೊಂಡು ಅಲ್ಲಿ ಕೆಲವೊಂದ್ ದಿನ ಅಷ್ಟ ಇದ್ದು, ಅಲ್ಲಿಂದ ಕೊಲ್ಹಾಪುರಕ್ಕೆ ಹೋಗಿ ಮಹಾಲಕ್ಷ್ಮಿ ದರ್ಶನ ಮಾಡಿಕೊಂಡು ಆಮೇಲೆ ಅವರು ಉತ್ತನೂರ್ಗೆ ವಾಪಸ್ ಬರ್ತಾರೆ. ಉತ್ತನೂರ್ಗೆ ವಾಪಸ್ ಬಂದ ಮೇಲೆ ಏನಾಗತ್ತೆ ಅನ್ನೋವಂಥದ್ದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.